ಹೊಸಕೋಟೆ ಬಿರಿಯಾನಿ ತಿನ್ನಕ್ಕೆ ಈಗ ಹೊಸಕೋಟೆಗೆ ಹೋಗ್ಬೇಕಾಗಿಲ್ಲ ಗುರು. ಈಗ ನಂದಿ ಬೆಟ್ಟದ ಹತ್ರನೇ ಹೊಸಕೋಟೆ ಬಿರಿಯಾನಿ ಸಿಗ್ತಿದೆ. ಅದು ಪಕ್ಕ ರೈತರ ಹತ್ರ ಸಾಕಿರೋ ಟಗರು ಮಟನ್ ಬಿರಿಯಾನಿ. ಇಲ್ಲಿ ಮಾಡೋ ಬಿರಿಯಾನಿ ಒಲೆ ಮೇಲೆ ಇದ್ದಂಗೆ ಪಾತ್ರೆ ಖಾಲಿಯಾಗಿ ಹೋಗುತ್ತೆ, ಅಷ್ಟು ಡಿಮ್ಯಾಂಡ್ ಈ ಬಿರಿಯಾನಿಗೆ. ಆಕಾಶ್ ಹೊಸಕೋಟೆ ಬಿರಿಯಾನಿ ಅಂತ ನಂದಿ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ನಲ್ಲೇ ಲೊಕೇಟೆಡ್ ಆಗಿದೆ. ಬೆಳಿಗ್ಗೆ ನೀವು ಈ ರೋಡ್ ಅಲ್ಲಿ ಸುಮ್ನೆ ಹೋಗ್ತಿದ್ರು ಟಗರು ಬಿರಿಯಾನಿ ಗಮ್ಮನ್ನುತ್ತೆ, ಬಿಟ್ಟು ಹೋಗಕ್ಕೆ ಮನ್ಸೇ ಆಗಲ್ಲ. ಇವರು ಇಲ್ಲೇ ನಂದಿ ಬೆಟ್ಟದ ಸುತ್ತಮುತ್ತ ಹಳ್ಳಿಗಳಲ್ಲಿ ರೈತರ ಹತ್ರ ಕುರಿನ ಕೊಂಡ್ಕೊಂಡು ಬಿರಿಯಾನಿ ಮಾಡ್ತಾರೆ. ಅದರಲ್ಲೂ ಟಗರು ಮಟನ್ನೇ ಬಳಸ್ತಾರೆ. ಕ್ವಾಲಿಟಿ ಐಟಮ್ಸ್, ಫ್ರೆಶ್ ಐಟಮ್ಸ್, ಸ್ವಂತ ಮಸಾಲೆಗಳನ್ನ ಬಳಸ್ಕೊಂಡು ಯಾವುದೇ ಪ್ರೆಸರ್ವೇಟಿವ್ ನ ಬಳಸದೆ ಮುಂದೆನೆ ನೇಚರ್ ಅಲ್ಲಿ ನ್ಯಾಚುರಲ್ ಆಗಿ ಸೌದೆ ಒಲೆಯಲ್ಲಿ ಬಿರಿಯಾನಿ ರೆಡಿ ಮಾಡ್ತಾರೆ. ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಕಬಾಬು, ಚಿಕನ್ ಫ್ರೈ ಈ ತರ ಲಿಮಿಟೆಡ್ ಐಟಮ್ಸ್ ಅಷ್ಟೇ ಸಿಗೋದು. ಆದ್ರೆ ಟೇಸ್ಟ್ ಮಾತ್ರ ಅನ್ಲಿಮಿಟೆಡ್ ಇರುತ್ತೆ. ಮಟನ್ ಬಿರಿಯಾನಿ ಮಾತ್ರ ಬೆಂಕಿ ಟೇಸ್ಟ್. ರೈಸ್ ಅಲ್ಲಿ ಮಟನ್ ಫ್ಲೇವರ್ ಹೆವಿ ಆಗಿರುತ್ತೆ. ಸ್ಟ್ರಾಂಗ್ ಆಗಿರೋ ಬಿರಿಯಾನಿ ಅಂಡ್ ಮಟನ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಎರಡಕ್ಕೂ ಸೇಮ್ ಮಸಾಲ ಯೂಸ್ ಮಾಡ್ತಾರೆ. ಫ್ಲೇವರ್ ಮಾತ್ರ ಚೇಂಜ್ ಇರುತ್ತೆ. ಬೆಳಿಗ್ಗೆ ವೆದರ್ಗೆ ಹೇಳ್ ಮಾಡಿಸ್ದಂಗಿರುತ್ತೆ. ಇನ್ನು ಕಬಾಬ್ ಕೂಡ ಗರಿಗರಿಯಾಗಿ ಚೆನ್ನಾಗಿತ್ತು. ಮಂಡೇ ಒಂದಿನ ಬಿಟ್ಟು ಎಲ್ಲಾ ದಿನ ಬೆಳಿಗ್ಗೆ 6 ಗಂಟೆಗೆ ಶುರು ಆದ್ರೆ ಸಂಜೆ 4 ಗಂಟೆವರೆಗೂ ಈ ಎಲ್ಲಾ ಐಟಮ್ ಸಿಗುತ್ತೆ. ನೀವು ಕೂಡ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನಂದಿ ಬೆಟ್ಟ ಕಡೆ ಬಂದ್ರೆ ಒಂದ್ಸರಿ ವಿಸಿಟ್ ಮಾಡಿ, ಪಕ್ಕಾ ಇಷ್ಟಪಡ್ತೀರಾ.